ಅಪ್ಪ ನೀನು ನನ್ನ ಕೈಗೆ ಫೋನ್ ಕೊಡಬೇಕಾಗಿತ್ತು. ನಿಂತು ಜಾಗದಾಗೆ ಮಣ್ಣಾಗೆ ನಾನು ಮಾತಾಡ್ತಾ ಇದ್ದೆ. ಇದು ಮಾತನಾಗೆ ಬಗೆಹರಿಯುವಂಥ ಯುದ್ಧ ಅಲ್ಲ ಮಗ. ಅವಳು ಇದಕ್ಕಿಂತ ದೊಡ್ಡದಾಗಿ ಏನೋ ಮಾಡೋಳಂತೆ. ಟಿವಿ ನೋಡಿ ಗೊತ್ತಾಯ್ತೈತೆ ಅಂತ ಹೇಳಿದ್ಲು. ಕಂಟಿ ನಿನ್ನ ಫೋನ್ನಾಗ ವಾರ್ತೆ ಹಾಕು. ಟಿವಿ ನೋಡಿ ಅಂದ್ರೆ ಮತ್ತೆ ಇನ್ನೇನು ಮಾಡಿರ್ಬೋದು? ತಡಿ ಇದು ನೋಡುಮ್ಮ, ಗೊತ್ತಾಯ್ತದೆ. ಡಿಸಿ ಮೇಡಮ್ನ ಕರಾಳ ಮುಖ ಬಯಲು. ಡಿಸಿ ಸ್ನೇಹ ಒಬ್ಬ ಭ್ರಷ್ಟ ಅಧಿಕಾರಿ ಅನ್ನೋ ಸುದ್ದಿ ಸಾಕ್ಷಿ ಸಮೇತ ನಮಗೆ ಸಿಕ್ಕಿದೆ. ಸತ್ತು ಸ್ವರ್ಗ ಸೇರಿದ್ರು ಜನಗಳ ಪಾಲಿಗೆ ಡಿಸಿ ಸ್ನೇಹಾಳಿಂದ ನರಕ ದರ್ಶನ. ಲಂಚ ತೆಗೆದುಕೊಂಡು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಪರ್ಮಿಷನ್ ಕೊಟ್ಟಿರೋ ಡಿಸಿ ಸ್ನೇಹ. ಸಾಕಷ್ಟು ಕೈದಿಗಳು ಸ್ಮಗ್ಲರ್ ಜೊತೆಯಲ್ಲೂ ಡಿಸಿ ಸ್ನೇಹಾಳಿಗೆ ಲಿಂಕ್. ಬಂಗಾರಮ್ಮನನ್ನು ಕೂಡ ಬಿಸಿ ತಾಗಿಸಿದ ಡಿಸಿ ಸ್ನೇಹ. ಸ್ವಂತ ಅತ್ತೆಯನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ನೀಡಿದ ಪಾತಕಿ ಡಿಸಿ ಸ್ನೇಹ. ಬ್ಯಾಂಕ್ ಓಪನ್ ಮಾಡಿ ಜನಗಳ ದುಡ್ಡನ್ನ ನುಂಗಿ ನೀರು ಕುಡಿದಿರೋ ಡಿಸಿ ಸ್ನೇಹ. ನಾನು ಹೇಳಿದ್ದೆಲ್ಲ ಗೆಪ್ತಿ ಐತೆ ತಾನೆ. ಗಲಾಟೆ ಇನ್ನೂ ಜೋರಾಗಿ ಆಗ್ಬೇಕು. ಉರಿತಿರೋ ಬೆಂಕಿ ಸಾಲಕ್ಕಿಲ್ಲ, ಇನ್ನು 10 ಕಡೆ ದಗ ದಗ ಅಂತ ಉರಿಬೇಕು. ಮಾರ್ರೆ, ನೀವು ಹೇಳಿದಕ್ಕಿಂತ 10 ಪಟ್ಟು ಜಾಸ್ತಿನೇ ಮಾಡ್ತೀವಿ. ಮಾಡ್ತೀನಿ ಅಂತ ಬರೀ ಬಾಯಿ ಮಾತನಾಡಿ ಹೇಳಿದ್ರೆ ಸಾಲಕ್ಕಿಲ್ಲ. ಎಲ್ಲ ಕಡೆ ಆ ಸ್ನೇಹನ್ ಫೋಟೋಗಳು ಸುಟ್ಟು ಬೂದಿ ಆಗ್ಬೇಕು. ಜನ ಅವಳ ಮೇಲೆ ಇಟ್ಟಿದ್ದ ನಂಬಿಕೆನೂ ಸುಟ್ಟು ಹೋಗ್ಬೇಕು. ಸರಿ ಅಮ್ಮವ್ರೆ. ನೀವು ಮಾಡೋ ಒಂದೊಂದು ಕೆಲಸನೂ ಮಸಿಯಾಗಿ ಪುಟ್ಟಕ್ಕನ ಮುಖಕ್ಕೆ ಬಳ್ಕೋಬೇಕು. ಈ ಜನ್ಮದಾಗೆ ಅವಳ ಮಸಿಯಿಂದ ಆಚೆ ಬರ್ಕೂಡ್ದು. ಆಗ್ಲಿ ಅಮ್ಮವ್ರೆ. ನಾನು ಹೇಳಿದ ಈಟೋ ಕೆಲಸ ನೀವು ಮಾಡಿ ಮುಗಿಸಿದ್ರೆ ಹೊಟ್ಟೆ ತುಂಬ ಎಣ್ಣೆ, ಕೈ ತುಂಬ ಕಾಸು ಎರಡು ಸಿಗ್ತದೆ. ಬೆಂಕಿ ಹೆಂಗೆ ಹಚ್ತೀವಿ ಅಂತ ನೋಡ್ತೀರಿ ಅಮ್ಮವ್ರೆ. ಓಯ್ ಬಂದ್ರ. ರಾಜಿ, ಏನೇ ಇದು? ನಾವು ಅಂದ್ಕೊಂಡಿದ್ದಕ್ಕಿಂತ 10 ಪಟ್ಟು ಜಾಸ್ತಿನೇ ಗಲಾಟೆ ಆಯ್ತದೆ. ಈ ರಾಜಿ ಕೈ ಮ್ಯಾಗೆ ಆ ಪುಟ್ಟಕ್ಕನ ರಾಜ್ಯ ಕೆಡವಲೇಬೇಕಲ್ವ ನಂಜಮ್ಮ? ಅವ್ವಾ, ಭಾರಿ ಇದೆಯಾ ಬಿಡವ ನೀನು. ಇಟ್ಟೊಂದು ಹೊತ್ಕೊಂಡು ಉರಿತಾದೆ ಅನ್ನಕ್ಕೆ ನಾನು ಹೊಟ್ಟೆ ತಣ್ಣಗಾಯ್ತದೆ. ವೀಕ್ಷಕರೇ, ನಾವು ಇವಾಗ ಭ್ರಷ್ಟ ಅಧಿಕಾರಿ ಸ್ನೇಹ ಅವ್ರ ಮನೆ ಮುಂದೆ ಇದ್ದೀವಿ. ವಿಷಯ ಗೊತ್ತಾಗ್ತಿದ್ದಂಗೆ ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಮೀಡಿಯಾ ಕಂಡು ಕೂಡಲೇ ಡಿಸಿ ಸ್ನೇಹ ಮನೆಯವರು ಎದುರಿ ಒಳಗಡೆ ಬಚ್ಚಿಟ್ಟುಕೊಂಡಿದ್ದಾರೆ. ನಮ್ಮ ಚಾನಲಲ್ಲಿ ಇದು ಮೊದಲನೇ ಬಾರಿ ರಿವೀಲ್ ಆಗಿರೋದು. ಭ್ರಷ್ಟ ಅಧಿಕಾರಿ ಎಲ್ಲಿರ್ತಾರೋ ನಮ್ಮ ಕ್ಯಾಮರಾ ಅವರ ಮನೆ ಮುಂದೆ ಇರುತ್ತೆ. ಮೀಡಿಯಾದವ್ರು ಯಾಕೆ ನಮ್ಮ ಮನೆ ಮುಂದೆ ಬಂದಿದ್ದಾರೆ? ನೋಡಿ ವೀಕ್ಷಕರೇ, ನಮ್ಮ ವಾಹಿನಿಯ ಸತ್ಯಕ್ಕೆ ನಡುಗಿ ಸ್ನೇಹ ಮನೆಯವರು ಹೊರಗಡೆ ಬಂದಿದ್ದಾರೆ. ಸರ್, ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೀಡಿಯಾದವ್ರು ಕಣ್ ತಪ್ಪಿಸ್ಬೇಕು ಅಂತ ಇಷ್ಟೊತ್ತು ಒಳಗಡೆ ಬಚ್ಚಿಟ್ಕೊಂಡಿದ್ರಾ? ನಾವ್ ಯಾಕ್ರಿ ಬಚ್ಚಿಟ್ಕೋಬೇಕು? ಏನ್ರಿ ಹೇಳ್ತಾ ಇದೀರಾ ನೀವು? ನಿಮ್ಮ ಮಗಳು ಅಧಿಕಾರದ ಹೆಸರಲ್ಲಿ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ. ಇದೇನವಾ ಮನೆ ಮುಂದೆ
ಈಟೊಂದು ಜನ ಸೇರವ್ರೆ. ಇಲ್ಲ ಸಿಂಗಾರಂದೇ ಕೆಲಸ. ಇದು ಮೈಕು ಕ್ಯಾಮ್ರಾ ಇಟ್ಕೊಂಡ್ಬಂದು ಏನೇನೋ ಕೇಳ್ತಾವ್ರೆ. ನೀವು ಡಿ ಸಿ ಸ್ನೇಹ ಅವ್ರ ತಾಯಿ ಪುಟ್ಟಕ್ಕ ಅವರಲ್ವಾ? ನಿಮ್ಮ ಮಗಳನ್ನ ಇಡೀ ರಾಜ್ಯಕ್ಕೆ ಮೋಸ ಮಾಡಬೇಕು ಅಂತಲೇ ಅವ್ರನ್ನ ಡಿ ಸಿ ಮಾಡಿಸಿದ್ರಾ? ನಿಮ್ಮ ಮಗಳು ಲಂಚ ತಗೊಂಡು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ಅಲ್ಲದೆ ಸ್ಮಗ್ಲರ್ಸ್ ಜೊತೆ ಲಿಂಕ್ ಇತ್ತು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ರೀ ಯಾರ್ರಿ ನೀವೆಲ್ಲ? ನೋಡಿ ನಮ್ಮವ್ರು ಅಂಥವ್ರಲ್ಲ, ಪ್ರಾಮಾಣಿಕವಾಗಿದ್ದವರು. ಸುಮ್ಕೆ ಒಳ್ಳಿಲಿಂದ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನೀವ್ಯಾಕೆ ಸರ್ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಸ್ನೇಹ ಅವರು ಎಂಥ ಅಧಿಕಾರಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ನಿಮ್ಮ ಕೋಪದಿಂದ ಅದನ್ನು ಮುಚ್ಚಿಡಕ್ಕಾಗಲ್ಲ. ಕ್ರಿಮಿನಲ್ ಅಧಿಕಾರಿ ಮನೆಯವರೆಲ್ಲ ಕ್ರಿಮಿನಲ್ಸ್ ಅಂತ ಇವಾಗ ಪ್ರೂವ್ ಆಗೋಯ್ತು. ನೋಡಿ ವೀಕ್ಷಕರೇ, ಸ್ನೇಹ ಅವ್ರ ತಂದೆ ನಾವು ನ್ಯಾಯ ಕೇಳಕ್ ಹೋದ್ರೆ ನಮ್ಮ ಮೇಲೆ ಕೈ ಮಾಡ್ತಿದ್ದಾರೆ. ನೋಡಿ ದಯವಿಟ್ಟು ಪಾಪ ಮಾಡ್ಕೋಬೇಡಿ. ಅವ್ರ ಮಗಳ ಬಗ್ಗೆ ಏನೇನೋ ಹೇಳಿದ್ರಲ್ಲ ಅಂತ ನೋವಿಗಂಗೆ ಮಾತಾಡೋರೆ ಆಟೆ. ನೀವು ಡಿ ಸಿ ಸ್ನೇಹ ಅವ್ರ ಅತ್ತೆ ಅಲ್ವಾ? ಸ್ನೇಹ ಅವರವರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನ ಕೂಡಾಕಿ ಹಿಂಸೆ ಕೊಟ್ಟಿದ್ದಾರೆ ಅಂತ ವಿಷಯ ಬಂದಿದೆ. ಇದು ನಿಜನಾ? ಸುಳ್ಳು, ಎಲ್ಲನೂ ಸುಳ್ಳು. ಎಲ್ಲ ಬೇಕು ಅಂತಲೇ ನಮ್ಮ ಸ್ನೇಹಂಗೆ ಕೆಟ್ಟ ಹೆಸರು ಬರಲಿ ಅಂತಾನೆ ಮಾಡ್ಸವ್ರೆ. ಇದೆಲ್ಲ ಸುಳ್ಳು. ನಮ್ಮ ಸ್ನೇಹ ನಿಷ್ಠಾವಂತ ಅಧಿಕಾರಿ, ಅವಳು ಯಾವ ತಪ್ಪು ಮಾಡಿಲ್ಲ. ಭ್ರಷ್ಟ ಅಧಿಕಾರಿ ಡಿ ಸಿ ಸ್ನೇಹಂಗೆ, ಭ್ರಷ್ಟ ಅಧಿಕಾರಿ ಡಿ ಸಿ ಸ್ನೇಹಂಗೆ, ಭ್ರಷ್ಟ ಅಧಿಕಾರಿ ಡಿ ಸಿ ಸ್ನೇಹಂಗೆ, ಭ್ರಷ್ಟ ಅಧಿಕಾರಿ ಡಿ ಸಿ ಸ್ನೇಹಂಗೆ. ಇವರೆಲ್ಲ ಯಾರು? ಇವ್ರನ್ನ ಯಾವತ್ತೂ ಊರಲ್ಲೇ ನೋಡಿಲ್ವಲ್ಲ. ಇದು ಕೂಡ ಅಬ್ಬ ಮಗಂದೇ ಪಿತೂರಿ. ಇಲ್ಲೇನೋ ನಡೀತಾ ಐತೆ ಅಂತ ಅರ್ಥ ಆಯ್ತಲ್ವ ಪುಟ್ಟಮ್ಮಿ? ಚಾಮುಂಡವ್ವ, ನೋವ ಇದೆಲ್ಲ. ಹೌದು, ನೀವು ಯಾವ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಗೆ ಗೊತ್ತಿಲ್ಲ ಸರ್, ಈ ಮನೆ ಮಗಳು ಡಿ ಸಿ ಸ್ನೇಹ ತನ್ನ ಅಧಿಕಾರನ ಬಳಸ್ಕೊಂಡು ತುಂಬ ಬಡವರಿಗೆ ಅನ್ಯಾಯ ಮಾಡಿದ್ದಾಳೆ. ಜೊತೆಗೆ ಅವ್ರ ಅತ್ತೆನೂ ಸಾಥ್ ಕೊಟ್ಟಿದ್ದಾರೆ. ಬಡವರ ಹೆಸರಲ್ಲಿ ಬ್ಯಾಂಕ್ ಓಪನ್ ಮಾಡಿ ಎಷ್ಟೋ ರೈತರ ಕುಟುಂಬನ ಬೀದಿಗೆ ಎಳೆದಿದ್ದಾರೆ. ಸುಳ್ಳು, ಎಲ್ಲ ಸುಳ್ಳು. ನಮ್ಮ ಸ್ನೇಹ ಅಂತವಳಲ್ಲ, ನಮ್ಮ ಸ್ನೇಹ ಅಂತವಳಲ್ಲ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕ್ರಿಮಿನಲ್ ಜೊತೆ ಸೇರ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡಿದ್ದಾರೆ. ಇಂಥ ಅಧಿಕಾರಿಗೆ ನಾವು ಯಾವತ್ತಿದ್ರೂ ಧಿಕ್ಕಾರ. ಡಿ ಸಿ ಕೆಲ್ಸಕ್ಕೆ ಸೇರ್ಕೊಂಡು ಬಡವ್ರ ಪ್ರಾಣ ಈರಿದ್ದಾರೆ. ಡಿ ಸಿ ಸ್ನೇಹಂಗೆ, ಧಿಕ್ಕಾರ, ಅಧಿಕಾರ, ಡಿ ಸಿ ಸ್ನೇಹಂಗೆ, ಧಿಕ್ಕಾರ, ಅಧಿಕಾರ, ಡಿ ಸಿ ಸ್ನೇಹಂಗೆ, ಧಿಕ್ಕಾರ, ಅಧಿಕಾರ. ಅಯ್ಯೋ ಶಿವ, ನಾನು ಯೋನ್ ಅನ್ಕೊಂಡಿದ್ನೋ ಅದಕ್ಕಿಂತ ಅಟ್ರಸ್ಟ್ ಆಗ್ತೈತೆ. ಏಯ್ ಪುಟ್ಟಕ್ಕ, ನಿನ್ನ ಮಗಳ ಜೊತೆ ನೀನು ಮಣ್ಣಾಗೋ ಟೈಮ್ ಬಂದಾಯ್ತು. ನಮ್ಮ ಡಿ ಸಿ ಮೇಡಮ್ ಬಗ್ಗೆ ಏನೋ ಗೊತ್ತು ನಿನಗೆ? ಅವರಿಂದ ಎಷ್ಟೋ ಬಡ ಕುಟುಂಬಗಳು ಉದ್ಧಾರ ಆಗಿದ್ದಾವೆ. ಡಿ ಸಿ ಸ್ನೇಹ ಅವರು ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋರೆ. ಅದೆಲ್ಲ ನಾಟಕ. ಒಬ್ಬರಿಗೆ ಸಹಾಯ ಮಾಡಿ 100 ಜನರಿಗೆ ಅನ್ಯಾಯ ಮಾಡಿದ್ದಾರೆ. ಧಿಕ್ಕಾರ, ಧಿಕ್ಕಾರ. ಡಿ ಸಿ ಮೇಡಮ್ಗೆ
ಡಿ ಸಿ ಮೇಡಮ್ಗೆ ಬೇಡ 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 ಕಣಪ್ಪ. ನನ್ನ ಮಗಳೇನು ತೆಪ್ಪು ಮಾಡಿಲ್ಲ, ನನ್ನ ಮಗಳೇನು ತೆಪ್ಪು ಮಾಡಿಲ್ಲ. ಅವಳನ್ನ ಸುಡಬೇಡಿ, ಅವಳನ್ನ ಸುಡಬೇಡಿ. ಅಯ್ಯೋ ಅಯ್ಯೋ, ಇಡೀ ಊರಿಗೆ ಮಗನಾಗಿದ್ದವಳು ನಂತೆ. ಅವಳ ಕೆಟ್ಟೋರು ಕೆಟ್ಟೋಳು ಅಂತಾರಲ್ಲವೇ, ನನ್ನ ಮಗಳ ಕೆಟ್ಟೋಳಲ್ಲ. ನಾನು ಅನೇಕ ಧರ್ಮ ನಡ್ಕೊಂಡವಳು. ಅವಳ ಸುಡ್ಬೇಡ್ರಪ್ಪ, ಅವಳ ಸುಡ್ಬೇಡ್ರು, ಸುಡ್ಬೇಡ್ರಪ್ಪ, ಸುಡ್ಬೇಡಿ, 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 ಸುಡ್ಬೇಡಿ. ಅಯ್ಯೋ ಓ ಪೊಲೀಸರು ಬೇರೆ ಬತ್ತವ್ರೆ, ಇನ್ನು ಮುಂದೆ ಏನು ಕಾದೈತೆ ಏನಪ್ಪ? ಪುಟ್ಟಮ್ಮೆ, ಪೊಲೀಸರು ಬರ್ತಾವ್ರೆ ಅಂದರೆ ನಮ್ಮ ಸ್ನೇಹಿನ ಪರವಾಗಿ ಮಾತಾಡೋಕ್ಕೆ ಇರಬೇಕು. ನಮ್ಮವ್ರ ದೇಶಕ್ಕೋಸ್ಕರ ಕೆಲಸ ಮಾಡಿರೋರು. ಆ ಸಿಂಗಾರಮ್ಮ 4 ಪುಡಿ ರೋಡಿಗಳನ್ನ ಕಳಿಸ್ಬಿಟ್ಟು ಅವ್ರನ್ನ ಕೆಟ್ಟವ್ರು ಅಂತ ಹೇಳ್ಬಿಟ್ರೆ ಅಧಿಕಾರಿಗಳು ಒಪ್ಪಿಡ್ತಾರ? ಹೌದು ಪುಟ್ಟಕ್ಕ, ನಮ್ಮ ಸ್ನೇಹ ಎಂಥ ನಿಷ್ಠಾವಂತ ಅಧಿಕಾರಿ ಅನ್ನೋದು ಎಲ್ರಿಗೂ ಗೊತ್ತಿರ್ತೈತೆ. ಯಾರೋ 4 ಜನ ಟಿವಿಯವರು ದಾಂಡಿಗರು ಬಂದು ಹೇಳ್ಬಿಟ್ರೆ ನಮ್ಮ ಸ್ನೇಹ ಕೆಟ್ಟವಳು ಆಗಕ್ಕಿಲ್ಲ ಪುಟ್ಟಕ್ಕ. ನೀನು ಸುಮ್ಮನೆ ತಲೆ ಕೆಡ್ಸ್ಕೋಬೇಡ. ಸಾಹೇಬ್ರೆ, ನಂಗೆ ಗೊತ್ತಿತ್ತು ಸಾಹೇಬ್ರೆ, ನಂಗೆ ಗೊತ್ತಿತ್ತು. ನನ್ನ ಮಗಳಿರೋದ ಯಾರೇ ದೂರ ಕೊಟ್ಟು ಪಿತೂರಿ ಮಾಡಿರುವೆ, ಅವಳನ್ನ ಕಾನೂನು ಕೈ ಬಿಡೋಕ್ಕಿಲ್ಲ ಅಂತ. ನೀವು ಹೇಳಿ, ನನ್ನ ಮಗಳೇನು ತಪ್ಪು ಮಾಡಿಲ್ಲ ಅಂತ ನೀವು ಇವ್ರಿಗೆಲ್ಲ ಹೇಳಿ ಸಾಹೇಬ್ರೆ, ಹೇಳಿ. ನೋಡಿಮ್ಮ, ಆಗಿರೋ ಬೆಳವಣಿಗೆ ಬಗ್ಗೆ ನಿಮಗೂ ಮಾಹಿತಿ ಇದೆ. ನಮಗೆ ಮೇಲಧಿಕಾರಿಗಳಿಂದ ಆರ್ಡರ್ ಬಂದಿದೆ. ದೇಶದ್ರೋಹಿ ಮನೆಯಲ್ಲಿ ನಮ್ಮ ದೇಶದ ಬಾವುಟ ಇರಬಾರ್ದು ಅಂತ ವಾಪಸ್ ಕೇಳಿದ್ದಾರೆ. ದಯವಿಟ್ಟು ಅದನ್ನು ವಾಪಸ್ ಕೊಡಿ. ಸಾಹೇಬ್ರೆ, ನಿಮ್ಮ ಮಗಳ ಮೇಲೆ ಸಾಕ್ಷಿ ಸಮೇತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅಂತ್ಯ ಸಂಸ್ಕಾರ ಸಮಯದಲ್ಲಿ ನಾವು ಕೊಟ್ಟಿರೋ ಬಾವುಟ ವಾಪಸ್ ಕೊಡಿ. ಅಯ್ಯೋ, ಯಾಕೆ ನೀವೆಲ್ಲ ನನ್ನ ಮಗಳನ್ನ ಕೆಟ್ಟೋಳು ಕೆಟ್ಟೋಳು ಅಂತಿದ್ದೀರಿ?
ನನ್ನ ಮಗಳು ಏನು ಸಾಧನೆ ಮಾಡಬೇಕಾಗಿತ್ತು ಅದನ್ನ ಅರ್ಧಕ್ಕೆ ಬಿಟ್ಟು ಹೊಂಟೋಗವಳಲ್ಲ ಅನ್ನೋ ನೋವು ನಮಗೆ ಕಾಡ್ತಾ ಐತೆ. ಅದನ್ನ ನೀವಿನ್ನೂ ಟಚ್ ಮಾಡಬೇಡಿ. ನನ್ನ ಮಗಳು ನ್ಯಾಯ ನೀತಿ ಧರ್ಮದಿಂದ ನಡ್ಕೊಂಡಿದ್ದಕ್ಕೆ ಸರ್ಕಾರ ಇಡೀ ದೇಶ ಅವಳು ಗೌರವಾರ್ಥವಾಗಿ ನಮ್ಗೆ ಬಾವುಟ ಕೊಟ್ಟಿದ್ದೀರಿ. ಅದನ್ನ ನೋಡಿ ನಾವು ಹೆಮ್ಮೆ ಪಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಈಗ ಅದನ್ನ ಕಿತ್ಕೊಂಡು ನಮ್ಮನ್ನು ತಪ್ಪಲಿ ಮಾಡಬೇಡಿ. ಇದೇನು ಸಾಹೇಬ್ರೆ, ನಮ್ಮವ್ರು ಎಂಥ ಅಧಿಕಾರಿ ಅಂತ ಗೊತ್ತಿದ್ರು ಹಿಂಗೆ ಮಾತಾಡ್ತಿದ್ರಲ್ಲ. ನಮ್ಮ ಸ್ನೇಹ ಸ್ಯಾನೆ ಕಷ್ಟಪಟ್ಟು DC ಪಟ್ಟಕ್ಕೆ ಬಂದವಳು ಅಂಥವಳು ದೇಶದ್ರೋಹಿ ಕೆಲಸ ಮಾಡ್ತಾಳಿಯೇ. ಸಾಹೇಬ್ರೆ, ಯಾರೋ ಅವಳು ಸಾಧನೆನ ಸಹಿಸಕ್ಕಾಗ್ತಾ ಇರೋರು ಸಂಚ್ ಮಾಡಿ ಆಪಾದನೆ ಮಾಡವ್ರೆ. ಅದನ್ನ ನೀವು ನಂಬ್ತೀರಲ್ಲ. ಸ್ನೇಹ ಅಕ್ಕ ನನ್ನಂತ ಎಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿದ್ದಾರೆ ಗೊತ್ತಾ. ನಮ್ಮಕ್ಕ ಎಂಥ ಅಧಿಕಾರಿ ಅಂತ ಅವಳು ಕೆಲಸ ಮಾಡಿರೋ ಕೆಲವೇ ವರ್ಷದಲ್ಲಿ ಪ್ರೂವ್ ಮಾಡಿದಾಳೆ. ಅಂತ DC ಮೇಡಮ್ನ ನೀವು ತಪ್ಪಿತಸ್ಥೆ ಅಂತಿದ್ದೀರಲ್ಲ, ಇದು ಯಾವ ನ್ಯಾಯ ಸಾಹೇಬ್ರೆ? ಇದೇನಾ ನಿಮ್ಮ ಸರ್ಕಾರ ಒಳ್ಳೆ ಅಧಿಕಾರಿಗಳಿಗೆ ಕೊಡೋ ಗೌರವ? ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಲೆಕ್ಕ ಹಾಕಕ್ಕೆ ಕಾನೂನಿದೆ. ದಯವಿಟ್ಟು ನಮ್ಮ ಕರ್ತವ್ಯಕ್ಕೆ ಅಡ್ಡ ಬರಬೇಡಿ. ಇಲ್ಲ, ನೀವು ಯಾರು ಹೇಳಿದ್ರು ನಾನು ಅದನ್ನು ಕೊಡೋಕ್ಕಿಲ್ಲ. ನನ್ನ ಮಗಳ ನೆನಪಿಗೆ ಅದನ್ನೇ ಮಾಡ್ಕೊಂಡಿವ್ನಿ. ಅದನ್ನೇ ನನ್ನಿಂದ ಕಿತ್ಕೋಬೇಡಿ. ಹೇಳು ಅವ್ರಿಗೆ ಹೇಳು. ನೋಡಿ ಅಮ್ಮ, ಇದು ರೂಲ್ಸು. ನೀವಾಗೆ ಕೊಟ್ಟರೆ ಒಳ್ಳೇದು, ಇಲ್ಲ ಅಂದರೆ ನಾವೇ ನಿಮ್ಮ ಮನೆಗೆ ನುಗ್ಗಿ ತೊಗೊಂಬರ್ಬೇಕಾಗತ್ತೆ. ಅದರಿಂದ ಈ ಮೀಡಿಯಾದವರು ಇನ್ನಷ್ಟು ನಿಮ್ಮ ಮಗಳ ಬಗ್ಗೆ ಸುದ್ದಿ ಮಾಡ್ತಾರೆ. ನೀವೇ ಯೋಚನೆ ಮಾಡಿ. ಬಿತ್ತಿದ್ದೇ ಬೆಳೆಯೋದು, ಋಣದಷ್ಟೇ ಉಳಿಯೋದು, ಎದೆಗುಂದಲು ಕಷ್ಟಕ್ಕೆ ಕೊನೆ ಇರದು. ಬಾಳೆಂದರೆ ಕಲಿಯೋದು, ಬೆಂದಷ್ಟು ಬಲಿಯೋದು, ಛಲವಿದ್ದರೆ ನೆಮ್ಮದಿಗೆ ಬರವೇ ಬರದು. ಹಣತೆ ಹಿಡಿದು ಬಿರುಗಾಳಿ ಎದುರಲ್ಲಿ ನಡೆದಿ ಹರಿಲ್ಲಿ, ಬರಿ ಮುಳ್ಳೆ ಇರುವ ದಾರಿಲಿ. ಭಾಗ್ಯ ಉಳಿಸಲು ತಾಳಿಕೊಂಡು ನೋವ, ಕರುಳ ಬಳ್ಳಿ ಕಾದಳು ಸವೆಸಿ ಜೀವ. ಬೆಂಕಿಯ ಮಳೆಯ ಹಾಗೆ ನಿಂದನೆಗಳು ಸುರಿವಾಗ, ವಾತ್ಸಲ್ಯದ ಕೊಡೆಯ ಹಿಡಿದಳು ಪಡೆಯಲು ಗೆಲುವ. ನಿಟ್ಟುಸಿರಿನ ಶಾಖದಲ್ಲೇ ಮನೆಯ ನಿಟ್ಟು ಬೆಚ್ಚಗೆ, ಕಾವಲಿಗೆ ನಿಲ್ಲುತ್ತಾಳೆ ತಾ ಕಟ್ಟಿದ ಗೂಡಿಗೆ. ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು. ಪುಟ್ಟಕ್ಕನ ಮಕ್ಕಳು. ಸ್ನೇಹ